ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿಟಿ ನೀಟ್ ಸೆಕೆಂಡ್ ರೌಂಡ್ ಅಪ್ಡೇಟ್ಗೆ ಸುಸ್ವಾಗತ. ಏನು ಬಿಗ್ ಚೇಂಜಸ್ ಏನಾಗಿದೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ ಲೈಕ್ನ ಮಾಡಿ. ಆಲ್ರೆಡಿ ನಿಮಗೆ ಗೊತ್ತಿರೋಗೆ ಶೆಡ್ಯೂಲ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದರ ಮೇಲೆ ನೀವು ರೀಅರೇಂಜ್ ಮಾಡಿಫಿಕೇಶನ್ ಕೂಡ ಮಾಡಬಹುದು. ಆಯುಷ್ ಅವ್ರದ್ದು ನಿಮಗೆ ಫ್ರೆಶ್ ಆಪ್ಷನ್ ಕೂಡ ಮಾಡಬಹುದು. ಇನ್ನು ಉಳಿದ ವಿದ್ಯಾರ್ಥಿಗಳು ಗೊತ್ತಿರೋಗೆ ರೀಅರೇಂಜ್ ಮಾಡಿಫಿಕೇಶನ್ ಡಿಲೀಟ್ ಕೂಡ ಮಾಡಬಹುದು. ಇಲ್ಲಿ ಮೇನ್ ಥಿಂಗ್ ಕೆ ಬಂದ್ಬಿಟ್ಟು ಕ್ಲಾರಿಟಿ ಕೊಟ್ಟಿದೆ. ಲಾಸ್ಟ್ ಡೇಟ್ವರೆಗೂ ನಿಮಗೆ 19th ನಿಮಗೆ ತಾತ್ಕಾಲಿಕ ರಿಸಲ್ಟ್ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ನಂತರ ನಿಮಗೆ MCC ಕೌನ್ಸಿಲಿಂಗ್ ಅನೌನ್ಸ್ಮೆಂಟ್ ಆದ ನಂತರ ರಿಸಲ್ಟ್ ಬಂದ ನಂತರ ನಿಮಗೆ ಇಲ್ಲಿ ನೋಡಿಕೊಂಡು ನೆಕ್ಸ್ಟ್ ನಿಮಗೆ ಫೈನಲ್ ರಿಸಲ್ಟ್ ನಾವು ಬಿಡ್ತೀವಿ ಅಂತೇಳಿ ಆಲ್ರೆಡಿ KE ಡೈರೆಕ್ಟರ್ ಕೂಡ ಹೇಳಿದ್ದಾರೆ. ಈ ಬಾರಿ ನಿಮ್ಮ ಸೆಕೆಂಡ್ ರೌಂಡ್ ನೀವು ನೋಡಿರ್ತೀರೋ ಹೊಸದಾಗಿ ರೀಅರೇಂಜ್ ಮಾಡಿಫಿಕೇಶನ್ ಎಲ್ಲ ಕೂಡ ಮಾಡ್ಬೋದು. ನೋಡಿಕೊಂಡು ಮಾಡಿ, ವೆರಿ ಇಂಪಾರ್ಟೆಂಟ್. ಅಂಡ್ ಮೇನ್ ಥಿಂಗ್ ಇಲ್ಲಿ ಏನು ಚೇಂಜಸ್ ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಇಲ್ಲಿ ತಾತ್ಕಾಲಿಕ ರಿಸಲ್ಟ್ ಕೂಡ ಬರುತ್ತೆ. ತಾತ್ಕಾಲಿಕ ರಿಸಲ್ಟ್ ಬಂದ ನಂತರ ಇಲ್ಲಿ ಒಂದು ಕ್ವಿಟ್ ಆಪ್ಷನ್ ಅಂತ ಬಿಡ್ತೀವಿ ಅಂತ KE ಹೇಳಿದ್ದಾರೆ. ಇನ್ ಕೇಸ್ ವಿದ್ಯಾರ್ಥಿಗಳು ಬೇರೆ MCC ಅಲ್ಲಿ ಬೇರೆ ಹೋದ್ರೆ ಅವ್ರು ಕ್ವಿಟ್ ಮಾಡೋದಕ್ಕೆ ಈ ರೀತಿ ಲೀಗಲ್ ಆಗಿ ಕ್ವಿಟ್ ಆಪ್ಷನ್ ಬಿಡ್ತೀವಿ. ಕ್ವಿಟ್ ಆಪ್ಷನ್ ಬಿಟ್ಟು ತಾತ್ಕಾಲಿಕ ರಿಸಲ್ಟ್ ನಂತರ ಕ್ವಿಟ್ ಆಪ್ಷನ್ ಬಿಡ್ತೀವಿ. ವಿದ್ಯಾರ್ಥಿಗಳು ಕ್ವಿಟ್ ಆಗ್ಬೋದು. ಕ್ವಿಟ್ ಆದ ನಂತರ ಅಲ್ಲಿ ಸೀಟ್ಗಳು ವೇಕೆಂಟ್ ಆಗಿ ಉಳಿತದಲ್ಲ, ಆ ವೇಕೆಂಟ್ ಆಗಿರೋ ಸೀಟ್ಗಳನ್ನ ನಿಮಗೆ ಫೈನಲ್ ರಿಸಲ್ಟ್ ಬರುತ್ತಲ್ಲ ಅದರಲ್ಲಿ ಸೇರಿಸಿ ನಿಮಗೆ ಫೈನಲ್ ರಿಸಲ್ಟ್ ಅಲ್ಲಿ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಕೂಡ ಗ್ಯಾಪ್ ನೋಡ್ಕೊಳ್ಳಿ. ಫೈನಲ್ ರಿಸಲ್ಟ್ ಅಲ್ಲಿ ನಿಮಗೆ ಕೊಡ್ತಾರೆ. ಮತ್ತೆ ಇಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಇಲ್ಲಿ ಯಾವುದೇ ರೀತಿ ಹೋಲ್ಡ್ ಮಾಡೋಕೆ ಆಗೋದಿಲ್ಲ. ಈ ಹಿಂದೆ CT ಅವರು ಹೋಲ್ಡ್ ಮಾಡ್ಬೋದಿತ್ತು ಸೆಕೆಂಡ್ ರೌಂಡ್ ಅಲ್ಲಿ, ಬಟ್ ಈಗ ಹೋಲ್ಡ್ ಮಾಡೋಕೆ ಆಗೋದಿಲ್ಲ. ಸಿಕ್ಕಿದ್ರೆ ಅಡ್ಮಿಷನ್ ಕೂಡ ಆಗ್ಬೇಕು ಅಂತ ಹೇಳಿ ಅಲ್ಲಿ ಹೇಳಿದ್ದಾರೆ KE ಅವರು ಹೇಳಿದ್ರು. ಅದಕ್ಕೆ ನಿಮಗೆ ಕ್ಲಾರಿಫೈ ಮಾಡ್ತಾರೆ. ಇಷ್ಟೆಲ್ಲ ನೀವು ಯೋಚನೆ ಮಾಡ್ಕೊಳ್ಳಿ. ನೀಟ್ ಅವರು ಕಾಸ್ಟ್ 100% ಪೇ ಮಾಡಬೇಕಾಗುತ್ತೆ. ನಂತರ ಅವ್ರು ಕೌನ್ಸಿಲಿಂಗ್ ಹಾಜರಾಗಬೇಕಾಗುತ್ತೆ. ಅವರು ಕೂಡ ಆಪ್ಷನ್ಸ್ ಕೂಡ ಇರುತ್ತೆ. ನಿಮಗೆ ಯಾವುದೇ ರೀತಿ ಮೋಸ ಆಗೋದಿಲ್ಲ. ಕಾಸ್ಟ್ ಡೆಪಾಸಿಟ್ ನಲ್ಲಿ ನಿಮಗೆಲ್ಲ ರೀತಿ ರೀಫಂಡ್ ಆಗುತ್ತೆ. ಯಾರು ಹಿಂದೆ ಫುಲ್ ಪೇಮೆಂಟ್ ಮಾಡಿದ್ರೆ ಕೂಡ ಅವರು ಕೂಡ ರೀಫಂಡ್ ಆಗುತ್ತೆ. ಹೋಲ್ಡ್ ಮಾಡಿರೋರಿಗೆ ಅದೇ ರೀತಿಯ ಸಮಸ್ಯೆ ಇರೋದಿಲ್ಲ ಅಂತ ಕೂಡ ಕ್ಲಾರಿಫೈ ಕೊಟ್ಟಿದ್ದಾರೆ. ಅಂಡ್ ಮೇನ್ ಥಿಂಗ್ ಏನ್ ಚೇಂಜಸ್ ಅಂದ್ರೆ ಇಷ್ಟೆಲ್ಲ ಇರುತ್ತೆ. ಮತ್ತೆ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ CT ಅವರು ನೀಟ್ ಆಗಿರ್ಬೋದು, ಹೋಲ್ಡ್ ಮಾಡೋಕೆ ಆಪ್ಷನ್ಸ್ ಇರೋದಿಲ್ಲ. ಸಿಕ್ಕಿರೋದನ್ನ ನೀವು ಅಲಾಟ್ಮೆಂಟ್ ಕೂಡ ಮಾಡ್ಕೋಬೇಕಾಗುತ್ತೆ. ನಿಮಗೆ ಆಫ್ಟರ್ ರಿಸಲ್ಟ್ ಅಂತರ ಅಲಾಟ್ಮೆಂಟ್ ಮಾಡಬೇಕಾಗುತ್ತೆ. ಕ್ಯಾನ್ಸಲ್ ಮಾಡಬೇಕಾದ್ರೆ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಡೈರೆಕ್ಟ್ ಆಗಿ ನೀವು ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡುವ ಸಾಧ್ಯತೆ ಇದೆ CT ವಿದ್ಯಾರ್ಥಿಗಳು. ಅದರ ಬಗ್ಗೆ ನಿಮಗೆ ಕ್ಲಾರಿಟಿಯನ್ನು ಕೊಡ್ತಾರೆ. ಅಂಡ್ ನಿಮಗೆ ರಿಸರ್ವೇಶನ್ ಕೋಟಾ ಯಾವ್ದಾದ್ರು ರಿಸರ್ವೇಶನ್ ಅಡಿ ನಿಮಗೆ ಎಷ್ಟೊಂದು ರಿಸರ್ವೇಶನ್ ಅಲ್ಲಿ ಫಿಲ್ ಅಪ್ ಆಗಿರ್ಬೇಕು ಅಂತ ಇರುತ್ತೆ. ಇನ್ ಕೇಸ್ ರಿಸರ್ವೇಶನ್ ಫಿಲ್ ಅಪ್ ಆಗಿಲ್ಲ ಅಂದ್ರೆ ಅದನ್ನ ನಿಮಗೆ GM ಅವರಿಗೆ ನಾವು ಅಲಾಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಯಾವ್ದು ರಿಸರ್ವೇಶನ್ ಕೂಡ ಫಿಲ್ ಆಗಿಲ್ಲ ಅವರಿಗೆ GM ಕೊಟ್ಟಾದಡಿ ನಿಮಗೆ ಅಲಾಟ್ಮೆಂಟ್ ಕೂಡ ಮಾಡ್ತೀವಿ ಅಂತ ಹೇಳಿ KE ಅವರು ಹೇಳಿದ್ದಾರೆ. ಇಷ್ಟೆಲ್ಲ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಯಾರು ಫ್ರೆಶ್ ಏನ್ ಮಾಡಬಹುದು ಅಂತ ಇಲ್ಲಿ ನೋಡೋದಾದ್ರೆ ರೀಅರೇಂಜ್ ಅಷ್ಟು ಮಾಡಿಫಿಕೇಶನ್ ಅಷ್ಟು ಡಿಲೀಟ್ ಕೂಡ ಮಾಡಬಹುದು. ಅಲ್ಲಿ ಹೋಲ್ಡ್ ಮಾಡಿ ಬಂದಿರೋರು, ವಿತೌಟ್ ಹೋಲ್ಡ್ ಬಂದಿರೋರು ಕೂಡ ನೀವು ನೋಡ್ಕೊಂಡು ಮಾಡಬೇಕಾಗುತ್ತೆ. ನಿಮ್ಮ ಪ್ರಿಯಾರಿಟಿ ಆಗಿರ್ಬೇಕಾಗುತ್ತೆ. ನೋಡ್ಕೊಂಡು ನೀವು ಮಾಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.